ಕೆವಿನ್ ಓಯನ್ಸ್ ಅವರ ಮೇಲೆ ಸ್ಯಾಮಿ ಝೈನ್ ಅವರೇ ಟರ್ನ್ ಆದ್ರು. ನಿಜವಾಗ್ಲೂ ಇದನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಮೋಸ್ಟ್ ಅವೇಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಅಂಡ್ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ನಿಕ್ ಆಲ್ಡಿಸ್ ಅವರ ಬಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನನಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ರೀಮ್ಯಾಚ್ ಬೇಕಿತ್ತು, ಬಟ್ ನೀನು ಆ ಒಂದು ರೀಮ್ಯಾಚ್ ನ ಕೊಡ್ಲಿಲ್ಲ. ನನಗೆ ಮೋಸ ಆಗಿದೆ. ಅದ್ರ ಬದಲು ನೀನು ನನಗೆ ನಂಬರ್ 1 ಕಂಟೆಂಡರ್ಶಿಪ್ ನ ಅರ್ನ್ ಮಾಡೋದಕ್ಕೆ ಒಂದು ಮ್ಯಾಚ್ ನ ಕೊಟ್ಟೆ, ಬಟ್ ಅಲ್ಲೂ ಕೂಡ ನೀನು ಎಂಟ್ರಿನ ಕೊಟ್ಟು ಗಂತರ್ ಆಗಿ ಕೆವಿನ್ ಓಯನ್ಸ್ ಅವ್ರನ್ನ ಆಡ್ ಮಾಡಿದೆ. ಅಂಡ್ ಅದರಲ್ಲೂ ಕೂಡ ನನಗೆ ಮೋಸ ಆಯ್ತು. ಅಂಡ್ ಇದಾದ್ಮೇಲೆ ಕಳೆದ ವಾರದ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನೀನು ನನಗೆ ಮತ್ತೊಮ್ಮೆ ಮೋಸ ಮಾಡಿದೆ. ಮತ್ತೊಮ್ಮೆ ನನಗೆ ನಂಬರ್ 1 ಕಂಟೆಂಡರ್ಶಿಪ್ ಗೆ ಮ್ಯಾಚ್ ನ ಕೊಟ್ಟೆ, ಬಟ್ ಆ ಒಂದು ಮ್ಯಾಚ್ ಪ್ರಾರಂಭನೇ ಆಗ್ಲಿಲ್ಲ. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ಆ ರ್ಯಾಂಡಿ ಆರ್ಟನ್ ಇಂದ ಮತ್ತೊಮ್ಮೆ ನನಗೆ ಮೋಸ ಆಯ್ತು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದ್ಬಿಡ್ತಾರೆ. ಅಂಡ್ ನಿಕ್ ಆಲ್ಡಿಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಸನ್ನೆ ಮಾಡ್ತಾರೆ. ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ, ಏನಂದ್ರು ನಿಧಾನಕ್ಕೆ ಯೋಚನೆ ಮಾಡಿ ಮಾತಾಡೋ ಅಂತ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಹಿಂದೆ ತಿರುಗಿದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು, ಸ್ಯಾಮಿ ನೀನು ಮಾತಾಡ್ತಾ ಇರೋ, ನಾನು ಕೇಳಿಸ್ಕೋಬೇಕು, ಇನ್ನೂ ಕೂಡ ನೀನು ಏನೇನ್ ಮಾತಾಡ್ತೀಯ ಅಂತ ನಾನು ಕೇಳಿಸ್ಕೋಬೇಕು, ಮಾತಾಡ್ತಾನೆ ಇರು ಅಂತ ಹೇಳ್ತಾರೆ. ಸಡನ್ ಆಗಿ ಅವ್ರ ಹಿಂದೆ ಇರ್ತಕ್ಕಂತಹ ಸ್ಕ್ರೀನ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಈಗಾಗಲೇ ರಿಂಗ್ ಮೇಲ್ಗಡೆ ಹೋಗಿ, ರ್ಯಾಂಡಿ ಆರ್ಟನ್ ಬಾ ಇಲ್ಲಿಗೆ, ನೆನ್ನೆ ಏನ್ ಅರ್ಧಕ್ಕೆ ನಿಂತಿತ್ತು ಅದನ್ನ ನಾವು ಕಂಟಿನ್ಯೂ ಮಾಡೋಣ, ಬಾ ಇಲ್ಲಿಗೆ ಫೈಟ್ ಮಾಡೋಣ ಅಂತ ಕರೀತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು, ರ್ಯಾಂಡಿ ಆರ್ಟನ್ ನೀನ್ ಅಲ್ಲಿಗೆ ಹೋಗ್ಬೇಡ, ನಾನಲ್ಲಿ ಹೋಗಿ ಅವನ ಕತೆ ಏನು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಸೀದಾ ಅವರು ಕೋಡಿ ರೋಡ್ಸ್ ಅವರ ಬಳಿ ಹೋಗ್ತಾರೆ. ಕೋಡಿ ರೋಡ್ಸ್ ಇಲ್ಲಿಗೆ ಯಾರು ಕೂಡ ಬರೋದಿಲ್ಲ, ರ್ಯಾಂಡಿ ಆರ್ಟನ್ ಅವರು ಕೂಡ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ಇನ್ನೇನು ಕಿತ್ತಾಡೋದಕ್ಕೆ ಹೋಗ್ಬೇಕು. ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಕರೀತಾ ಇರ್ತಾರೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ಕೋಡಿ ರೋಡ್ಸ್ ನಾನಿವಾಗ ಅಲ್ಲಿಗೆ ಬರೋದಿಲ್ಲ, ಯಾಕಂದ್ರೆ ನನ್ನ ಹಾಗೆ ನಿನ್ನ ನಡುವೆ ಒಂದು ಡೇಟ್ ಫಿಕ್ಸ್ ಆಗಿದೆ. ಇವತ್ತಿಗೆ ಕರೆಕ್ಟ್ ಆಗಿ 2 ವಾರ ಆದ್ಮೇಲೆ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ನ ಹೋಮ್ ಗ್ರೌಂಡ್ ಅಲ್ಲೇ ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ. ನಿನ್ನ ಎಂಟೈರ್ ಫ್ಯಾಮಿಲಿ ಫ್ರಂಟ್ ರೋ ಅಲ್ಲಿ ಕೂತಿರ್ತಾರೆ. ಆ ಒಂದು ಟೈಮ್ ಅಲ್ಲಿ ನಾನ್ ನಿನ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಹೊರತು ಇಲ್ಲಿ ನಾನ್ ನಿನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ರೊಚ್ಚಿಗೆದ್ದು ಕರಿತಾ ಇರ್ಬೇಕಾದ್ರೆ ನಮ್ಮ ನಿಕ್ ಆಲ್ಡಿಸ್ ಅವರು ಮಧ್ಯೆ ಬಂದು, ಸಾಕು ನೀವಿಬ್ರು ಕೂಡ ಇಷ್ಟು ದಿನದಿಂದ ಮಾಡ್ತಾ ಇರೋದನ್ನ ನೋಡ್ಕೊಂಡು ನನಗಂತೂ ಕೂರೋದಿಕ್ಕೆ ಆಗ್ತಾ ಇಲ್ಲ, ನೀವಿಬ್ರು ಕಿತ್ತಾಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಡ್ ಈಗ ನಾನು ಹೇಳ್ತಾ ಇದ್ದೀನಿ, 2 ವಾರ ಆದ್ಮೇಲೆ ನಿಮ್ಮ ನಡುವೆನೆ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದೀನಿ. ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿ, ಬಟ್ ಅದಕ್ಕಿಂತ ಮುಂಚೆ ನೀವಿಬ್ರೇನಾದ್ರೂ ಫಿಂಗರ್ ಕೂಡ ಇಟ್ಟಿದ್ರೆ ಒಬ್ರು ಮೇಲ್ಗಡೆ, ನಾನು ನಿಮಗೆ ನೆಕ್ಸ್ಟ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅವಕಾಶನೇ ಕೊಡೋದಿಲ್ಲ. ನೀವಿಬ್ರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ಗೆ ಅವಕಾಶನೇ ತಗೊಳ್ಬಾರ್ದು, ಆ ರೀತಿ ಮಾಡ್ಬಿಡ್ತೀನಿ. ಸೊ ಸಂಡೇ ನೈಟ್ ಮೈನ್ ಇವೆಂಟ್ ತನಕ ಇಬ್ರು ಕೂಡ ಒಬ್ರನ್ನೊಬ್ರು ಟಚ್ ಕೂಡ ಮಾಡೋಂಗಿಲ್ಲ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು, ನಿಕ್ ಆಲ್ಡಿಸ್ ನಾವಿಬ್ರು ಕೂಡ ಪ್ರೊಫೆಷನಲ್ ರೀತಿ ಮಾತಾಡೋಣ, ನಿಜವಾಗ್ಲೂ ನಾನಂತೂ ಕೋಡಿ ರೋಡ್ಸ್ ಅವರ ಮೇಲೆ ಟಚ್ ಕೂಡ ಮಾಡೋದಿಲ್ಲ, ಯಾಕಂದ್ರೆ ನನಗೆ ಆಸೆ ಇದೆ, ನಾನು 15 ಟೈಮ್ ಚಾಂಪಿಯನ್ ಆಗ್ಬೇಕು ಅಂತ. ಅಂಡ್ ಕೋಡಿ ರೋಡ್ಸ್ ಇದೇ ಕೇಳಿಸ್ಕೋ, ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಂಡ್ ಕಳೆದ ವಾರ ನಿನ್ನ ಬಳಿ ಅವಕಾಶ ಇತ್ತು, ನೀನು ನನಗೆ ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡಬಹುದಾಗಿತ್ತು, ಬಟ್ ನೀನು ಆ ರೀತಿ ಮಾಡ್ಲಿಲ್ಲ. ನೀನು ಹಿಂಜರಿದೆ, ಯಾಕಂದ್ರೆ ನಿನ್ ಕೈಯಲ್ಲಿ ಆ ರೀತಿ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀನು ಒಳ್ಳೆಯವನು. ಆ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿನಗೆ ನೆಮ್ಮದಿಯಾಗಿ ಮಲ್ಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನೀನು ಗುಡ್ ಗಾಯ್, ನೀನು ಅಮೆರಿಕನ್ ನೈಟ್ ಮೇರ್. ಬಟ್ ನಾನು ವೈಪರ್ ರ್ಯಾಂಡಿ ಆರ್ಟನ್, ಅದಕ್ಕೋಸ್ಕರನೇ ನಾನು ಅದಕ್ಕಿಂತ ಹಿಂದಿನ ವಾರ ನಿನ್ನ ಮೇಲೆ ಆ ಒಂದು ಮೂವ್ನ ಕಂಪ್ಲೀಟ್ ಮಾಡಿದ್ದು, ನಿನಗೆ ಚೇರ್ ಅಲ್ಲಿ ಅಟ್ಯಾಕ್ ಮಾಡಿದ್ದು. ಅಂಡ್ ನೀನು ಕಳೆದ ವಾರ ಒಂದು ಪ್ರಶ್ನೆನ ಕೇಳಿದೆ ಅಲ್ವಾ, ಲೆಜೆಂಡ್ ಕಿಲ್ಲರ್ ನ ಯಾರು ಕಡೆಗಾಳಿಸ್ತಾರೆ, ಯಾರು ಲೆಜೆಂಡ್ ನ ಕಿಲ್ ಮಾಡ್ತಾರೆ ಅಂತ. ಯಾರಾದ್ರೂ ಕಿಲ್ ಮಾಡ್ಲಿ, ಬಟ್ ನೀನಂತೂ ಕಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದಕ್ಕೋಸ್ಕರನೇ ನೀನು ಆ ರೀತಿ ಪ್ರಶ್ನೆನ ಕೇಳಿದ್ದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ರ್ಯಾಂಡಿ ರಸಲ್ ಮೀನಿಯಾದಲ್ಲಿ ನೀನ್ ನನ್ನ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಆ ಒಂದು ಮಾರ್ಕು ಇನ್ನೂ ಕೂಡ ಹೋಗಿಲ್ಲ. ಅಂಡ್ ಅದು ನನ್ನ ಕಣ್ಣನ್ನ ಸುತ್ತಕೊಂಡೇ ಇದೆ. ಅಂಡ್ ಅದು ಜಾಗಕ್ಕೆ ನಾನು ಮೇಕಪ್ ಹಾಕೊಂಡು ಬರ್ತಾ ಇದ್ದೀನಿ. ಏನೇ ಆಗ್ಲಿ ನಾನಂತೂ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಅಂಡ್ ಕಳೆದ ವಾರ ನಾನು ಹೇಳ್ದೆ, ಲೆಜೆಂಡ್ ನ ಯಾರು ಕಿಲ್ ಮಾಡ್ತಾರೆ ಅಂತ, ಯಾರನ್ನೇ ಕಿಲ್ ಮಾಡ್ಲಿ, ಬಟ್ ನಿನ್ನನ್ನ ಕಿಲ್ ಮಾಡೋದು ನಾನೇ. ಇಟ್ಸ್ ನಾಟ್ ಎ ಸ್ಪಾಯ್ಲರ್, ಇಟ್ಸ್ ಎ ಪ್ರೆಡಿಕ್ಷನ್ ಅಂತ ನಮ್ಮ ಪಾಲಿಮಿನ್ ಅವರ ಡೈಲಾಗ್ ನ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಇಲ್ಲಿ ರ್ಯಾಂಡಿ ಆರ್ಟನ್ ಅವರಿಗೆ ಹೊಡೆದಿದ್ದಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ಹಿಂಗೆ ಎಂಡ್ ಆಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಚಿಂದಿ ಆಗಿತ್ತು. ಅಂಡ್ ಸಂಡೇ ನೈಟ್ ಮೈನ್ ಇವೆಂಟ್ ತನಕ ಇವರಿಬ್ರು ಒಬ್ರನ್ನೊಬ್ರನ್ನ ಟಚ್ ಕೂಡ ಮಾಡಿದ್ರು ಕೂಡ ಇವರಿಗೆ ನೆಕ್ಸ್ಟ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅವಕಾಶನೇ ಸಿಗೋದಿಲ್ಲ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅಂಡ್ ಆರ್ ಟ್ರೂತ್ ವರ್ಸಸ್ MFT ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್
ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಆಟ್ರುತ್ ಅವರಿಗೆ ಒಳ್ಳೆ ರಿಯಾಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ಸಿಗ್ತಾ ಇರುತ್ತೆ. ಅಫ್ಕೋರ್ಸ್ ಈಗ ತಾನೇ ನಮ್ಮ ಹಾಕು ಅವರು MFT ಜೊತೆ ಬಂದಿದ್ದಾರೆ ಅಂಡ್ ಅದರಿಂದ ಅವರು ಸೋಲೋದಕ್ಕೆ ಚಾನ್ಸ್ ಇರಲಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ MFT ಅವರು ಆಟ್ರುತ್ ಅವರಿಗೆ ತನ್ನ ಹೊಸ ಇನ್ನೋವೇಟಿವ್ ಫಿನಿಶರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಆಟ್ರುತ್ ಅವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿರ್ತಾರೆ. ನಾನು ಅನ್ಕೊಂಡಿದ್ದೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಏನಾದ್ರು ಆಟ್ರುತ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ, ಬಟ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಆ ರೀತಿ ಮಾಡಿಲ್ಲ. ಅವರು ಆಟ್ರುತ್ ಅವ್ರನ್ನ ಹಗ್ ಮಾಡ್ಕೋತಾರೆ. ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು ನಮ್ಮ ಆಟ್ರುತ್ ಅವ್ರನ್ನ ಈ ರೀತಿ ನೋಡಿ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ CM ಪಂಕ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದರಲ್ಲಿ ನಮ್ಮ CM ಪಂಕ್ ಅವರು ಕೆವಿನ್ ಓಯನ್ಸ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ಕೆವಿನ್ ಓಯನ್ಸ್ ಅವರು ಚೇಂಜ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರೋದು, ಬಟ್ ಅವನು ಚೇಂಜ್ ಆಗಿಲ್ಲ. ಹಳೆ ಕೆವಿನ್ ಓಯನ್ಸ್ ಅವರ ರೀತಿನೇ ಇದ್ದಾನೆ ಅಂಡ್ ಅವನು 17 ಮಂತ್ಸ್ ಆದ್ಮೇಲೆ ರಿಟರ್ನ್ ಆಗಿ ಎರಡನೇ ಮ್ಯಾಚ್ ಅಲ್ಲಿ ನನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಬಂದು, ನಾನು ಕೋಡಿ ರೋಡ್ಸ್ ಅವರ ಆಸ್ ನ ಊಪ್ ಮಾಡಿದ ಕೂಡಲೇ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಆ ಒಂದು 15 ನಂಬರ್ ನ ಅಚೀವ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ಕೂಡ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇಲ್ಲಿ CM ಪಂಕ್ ಅವರಿಗೆ ಹೇಳಿದ್ದಾರೆ, ನಾನು ನೆಕ್ಸ್ಟ್ ನಿನ್ನ ಮೇಲೆ ಬರ್ತೀನಿ ಅಂತ. ಇದಾದ್ಮೇಲೆ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಲಿಲಿ ಆಟಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಮಾಗ್ನ ತಗೊಂಡು ಹೇಳ್ತಾರೆ, ಬೇರಿಂಗ್ ಕಾರ್ಬಿನ್ ಅವರು ನನ್ನ ಮೇಲೆ ಸಿಂಗಲ್ಸ್ ಆಗಿ ಕ್ಲೀನ್ ಆಗಿ ವಿನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅವನು ಮೋಸ ಮಾಡಿ ವಿನ್ ಆಗ್ತಾ ಇರ್ತಾನೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೇರಿಂಗ್ ಕಾರ್ಬಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ನಮ್ಮ ಟ್ರಿಕ್ ವಿಲಿಯಂ ಅವರು ಹೇಳ್ತಾರೆ, ಬೇರಿಂಗ್ ಕಾರ್ಬಿನ್ ಇಲ್ಲೇ ಯಾಕೆ ನೀನು ಆ ಒಂದು ಚಾಂಪಿಯನ್ಶಿಪ್ ನನ್ನ ಮೇಲೆ ಡಿಫೆಂಡ್ ಮಾಡಬಾರ್ದು ಅಂತ. ಅಂಡ್ ಅದಕ್ಕೆ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು, ಇಲ್ಲ ನಾನು ಇನ್ನೂ ಕೂಡ ನಿನ್ನ ಚಾಂಪಿಯನ್ಶಿಪ್ ಗೆ ಹೇರ್ ಕಟ್ ನ ಮಾಡ್ತಾ ಇದ್ದೀನಿ, ಅದು ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಟ್ರಿಕ್ ವಿಲಿಯಂ ಹಾಗೆ ಲಿಲಿ ಆಟಿನ್ ಅವರು ಸೇರ್ಕೊಂಡು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಬೇರಿಂಗ್ ಕಾರ್ಬಿನ್ ಅವರಿಗೆ ಕೋಪ ಬರುತ್ತೆ. ಓಕೆ, ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು ಅಲ್ವಾ, ನಾನು ಈ ಒಂದು ಚಾಂಪಿಯನ್ಶಿಪ್ ನ ಇಲ್ಲಿ ಡಿಫೆಂಡ್ ಮಾಡ್ತಾ ಇಲ್ಲ, ಬದಲಿಗೆ ಅಟ್ಲಾಂಟಾ ಅಂದ್ರೆ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಟ್ರಿಕ್ ವಿಲಿಯಂ ನೀನ್ ಬೇಕಾಗಿಲ್ಲ, ಬದಲಿಗೆ ಲಿಲಿ ಆಟಿನ್ ಅವರು ಬೇಕು. ಆಸ್ ಲಿಲಿ ಆಟಿನ್ ಅವರ ಹೋಮ್ ಗ್ರೌಂಡ್ ಅದು. ಅಂಡ್ ಅದಕ್ಕೋಸ್ಕರ ನನಗೆ 5 ನಿಮಿಷ ಲಿಲಿ ಆಟಿನ್ ಅವರು ಬೇಕು. ಆ 5 ನಿಮಿಷ ಲಿಲಿ ಆಟಿನ್ ಅವರೇನಾದ್ರೂ ಬದುಕುಳಿದ್ರೆ ನಾನು ನಿನ್ನ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ. ಅಂಡ್ ಅದಾದ್ಮೇಲೆ ನೀನು ಏನ್ ಬೇಕಾದ್ರೂ ಮಾಡಬಹುದು, ನೀನು ವಿನ್ ಆದ್ರೂ ವಿನ್ ಆಗಬಹುದು. ಬಟ್ ಆ 5 ನಿಮಿಷದಲ್ಲಿ ನಾನೇನಾದ್ರೂ ಲಿಲಿ ಆಟಿನ್ ಅವರ ಕಥೆನ ಮುಗಿಸಿದ್ರೆ ನಿನಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗೋದಿಲ್ಲ, ನೀನೇ ಡಿಸೈಡ್ ಮಾಡು ಅಂತ ಹೇಳ್ತಾರೆ. ಅಂಡ್ ಸ್ವಲ್ಪ ಯೋಚನೆ ಮಾಡಾದ್ಮೇಲೆ ನಮ್ಮ ಲಿಲಿ ಆಟಿನ್ ಅವರು ಎಸ್ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು, ನಿಜವಾಗ್ಲೂ ಆ 5 ನಿಮಿಷದಲ್ಲಿ ನಿನಗೆ ನರ್ಕನ ತೋರಿಸ್ತೀನಿ ಲಿಲಿ ಆಟಿನ್ ಅಂತ ಹೇಳಿದ್ದಾರೆ. ಸೊ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ಮೊದಲು ನಮಗೆ ಲಿಲಿ ಆಟಿನ್ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ 5 ನಿಮಿಷ ನಮ್ಮ ಲಿಲಿ ಆಟಿನ್ ಅವರೇನಾದ್ರೂ ಬದುಕೊಳ್ಳುದ್ರೆ, ಅಂದ್ರೆ ಅವ್ರು ಇನ್ನೂ ಕೂಡ ಏನು ವಿನ್ ಆಗ್ದಲೆ ಆರಾಮಾಗಿ 5 ನಿಮಿಷ ಫೈಟಿಂಗ್ ನ ಕೊಟ್ರೆ, ಅಂಡ್ ಅದಾದ್ಮೇಲೆ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ರೂಲ್ ಇಂದ ಈ ಒಂದು ಮ್ಯಾಚ್ ಗೆ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಕೂಡ ಬಂತು. ಇದಾದ್ಮೇಲೆ ನಮಗೆ ಬ್ಲೇಕ್ ಮೊಂದ್ರೆ ಹಾಗೆ ಜೂಲಿಯಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ಬೇಕಾಗಿರುತ್ತೆ. ನಮ್ಮ ಜೂಲಿಯಾ ಅವರು ಎಂಟ್ರಿನ ಕೊಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಬ್ಲೇಕ್ ಮೊಂದ್ರೆ ಅವರು ಹಿಂದೆಯಿಂದ ಬಂದು ನಮ್ಮ ಜೂಲಿಯಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಈ ಒಂದು ಮ್ಯಾಚ್ ಕಂಟಿನ್ಯೂ ಆಗೋದಿಲ್ಲ. ಬ್ರೂಟಲ್ ಆಗಿ ನಮ್ಮ ಬ್ಲೇಕ್ ಮೊಂದ್ರೆ ಅವರು ಇವತ್ತು ಜೂಲಿಯಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಲೆಜೆಂಡ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಾಸ್ಟ್ ಲೆಜೆಂಡ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರು ಸೇರ್ಕೊಂಡು ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವರ ಮೇಲೆ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಚೆಲ್ಸಿ ಗ್ರೀನ್ ಅವರು ಕ್ಯಾಂಡಲ್ ಸ್ಟಿಕ್ ನ ಇಟ್ಕೊಂಡು ಬಂದು ಅವರಿಬ್ಬರನ್ನು ಕೂಡ ಹೊರಗಡೆ ಹಾಕಿ ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವ್ರನ್ನ ಚೆಕ್ ಮಾಡ್ತಾರೆ. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ನ ನೋಡಿ ನಮ್ಮ ಲಾಸ್ಟ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರ ರಿಂಗ್ ಇಂದ ಹೊರಗಡೆ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಶಿನ್ಸ್ಕೆ ನಾಕಮೂರಾ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ನಮ್ಮ ಶಿನ್ಸ್ಕೆ ನಾಕಮೂರಾ ಅವರು ತನ್ನ ಮಿಸ್ಟ್ರಿ ಟ್ಯಾಗ್ ಟೀಮ್ ಪಾರ್ಟ್ನರ್ ಬೇರೆ ಯಾರು ಅಲ್ಲ, ಹಿರೋಮು ತಾಕಯಾಶಿ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಸೊ ಹಿರೋಮಿ ತಾಕಯಾಶಿ ಅವರು ನಮಗೆ WWE ಕಂಪನಿಯಲ್ಲಿ ಇನ್ ಮುಂದೆ ನೋಡೋದಕ್ಕೆ ಸಿಗ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ಚಾಂಪಿಯನ್ಶಿಪ್ ಗೆ ನಮ್ಮ CM ಪಂಕ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಎಂಟೈರ್ ಮ್ಯಾಚ್ ಅಲ್ಲಿ ನಮ್ಮ CM ಪಂಕ್ ಅವರಿಗೆ ಬೂ ಮಾಡ್ತಾ ಇರ್ತಾರೆ ಕ್ರೌಡ್. ಯಾಕಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ಆಗ್ತಾ ಇದ್ದಿದ್ದು ನಮ್ಮ ಕೆವಿನ್ ಓಯನ್ಸ್ ಅವರ ಹೋಮ್ ಗ್ರೌಂಡ್ ಅಲ್ಲಿ. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದ್ ಟೈಮ್ ಅಲ್ಲಿ ಅನೌನ್ಸರ್ ಟೇಬಲ್ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ಮುರಿಸ್ತಾರೆ. ಲಿಟರಲಿ ನೆಕ್ ಇಂಜುರಿಯಿಂದ ರಿಟರ್ನ್ ಆಗಿ ಈ ರೇಂಜ್ ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾರಲ್ಲ, ಈ ರೇಂಜ್ ಗೆ ಡೇಂಜರಸ್ ಸ್ಪಾಟರ್ಸ್ ಗಳನ್ನ ಕೊಡ್ತಾ ಇದಾರಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇತ್ತು. ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ನಮ್ಮ ಕೆವಿನ್ ಓಯನ್ಸ್ ಅವರು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತಾ ಇತ್ತು ಒಂದೊಂದು ಟೈಮ್ ಅಲ್ಲಿ, ಎಲ್ಲಿ ಮತ್ತೊಮ್ಮೆ ಇಂಜರಿ ಮಾಡ್ಕೊಬಿಡ್ತಾರೋ ಅಂತ. ಹೋಪ್ಫುಲಿ ಆ ರೀತಿಯ ಯಾವುದೇ ರೀತಿಯ ಸಂಕಷ್ಟ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ
ಇನ್ನು ಶಾಕಿಂಗ್ ವಿಚಾರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ಎರಡೆರಡು ಬಾರಿ ರೆಫ್ರಿಗೆ ಏಟ್ ಆಗುತ್ತೆ. ಒಂದ್ ಬಾರಿ ನಮ್ಮ ಸಿಎಂ ಪಂಕ್ ಅವರು ಕೆವಿನ್ ಓವೆನ್ಸ್ ಅವ್ರನ್ನ ಕಾರ್ನರ್ ಗೆ ತೊಳ್ಬಿಡ್ತಾರೆ ಅಂಡ್ ಅಲ್ಲಿ ರೆಫ್ರಿ ಸ್ಯಾಂಡ್ವಿಚ್ ಆಗ್ತಾರೆ. ಬಟ್ ಅದು ಜಾಸ್ತಿ ಏನು ಏಟ್ ಬಿದ್ದಂಗೆ ಕಾಣಿಸೋದಿಲ್ಲ. ರೆಫ್ರಿ ಎದಾಳ್ತಾ ಇರ್ತಾನೆ. ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಕೆವಿನ್ ಓವೆನ್ಸ್ ಅವರು ಮತ್ತೊಮ್ಮೆ ರೆಫ್ರಿ ಮೇಲೆ ತೊಳ್ಬಿಡ್ತಾರೆ ಅಂಡ್ ರೆಫ್ರಿ ಸೀದಾ ರಿಂಗ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಒಂದು ಸ್ಟನ್ನರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಕೌಂಟ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಇದರಿಂದ ಕೆವಿನ್ ಓವೆನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಎದ್ದೋಗಿ ರೆಫ್ರಿನ ಚೆಕ್ ಮಾಡಿ ಇನ್ನೊಬ್ಬ ರೆಫ್ರಿನ ಕರ್ಕೊಂಡು ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಸಿಎಂ ಪಂಕ್ ಅವರೇ ಕೆವಿನ್ ಓವೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು GTS ನ ಕನೆಕ್ಟ್ ಮಾಡಿಬಿಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ಇಲ್ಲೂ ಕೂಡ ಪಿನ್ ಮಾಡೋದಕ್ಕೆ ರೆಫ್ರಿ ಇರೋದಿಲ್ಲ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಕೆಳಗಡೆ ಬಿದ್ದಿರ್ತಾನಲ್ಲ ಆ ರೆಫ್ರಿನೇ ಎತ್ತಿ ರಿಂಗ್ ಮೇಲ್ಗಡೆ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವರು ಬಂದು ನಮ್ಮ ಸಿಎಂ ಪಂಕ್ ಅವ್ರನ್ನ ಸೀದಾ ರಿಂಗ್ ಪೋಲಿಗೆ ಓಡಿಸ್ಬಿಟ್ಟು ಅವರನ್ನ ರಿಂಗ್ ಮೇಲ್ಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ಕೈಯಲ್ಲಿ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡಿಸಿ ರೆಫ್ರಿನ ನಮ್ಮ ಸ್ಯಾಮಿ ಝೈನ್ ಅವರ ಎತ್ತಿ ರಿಂಗ್ ಮೇಲ್ಗಡೆ ಹಾಕ್ತಾರೆ. ಅಂಡ್ ಕೌಂಟ್ ಮಾಡ್ತಾನೆ ರೆಫ್ರಿ ಕೂಡ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ನಾನು ಅನ್ಕೊಂಡೆ ಗಾಯ್ಸ್ ಆ ಒಂದು ಮೂಮೆಂಟ್ ಅಲ್ಲಿ 100% ಟೈಟಲ್ ಚೇಂಜ್ ಆಯ್ತು ಅಂತ. ಬಟ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓವೆನ್ಸ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓವೆನ್ಸ್ ಅವರಿಗೆ ಇನ್ನೂ ಕೂಡ ಹೆಲ್ಪ್ ಮಾಡೋದಕ್ಕೆ ಆ ಒಂದು WWE ಚಾಂಪಿಯನ್ಶಿಪ್ ನ ತೆಗೆದು ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಕೊಡ್ತಾರೆ. ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಸಿಎಂ ಪಂಕ್ ಅವರಿಗೆ ಅಟ್ಯಾಕ್ ಮಾಡು ಅಂತ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಇಲ್ಲ, ನಾನು ಈ ಒಂದು ಟೈಮ್ ಅಲ್ಲಿ ಅಟ್ಯಾಕ್ ಮಾಡೋದಿಲ್ಲ, ನಾನು ಈ ಒಂದು ಮ್ಯಾಚ್ ನ ಕ್ಲೀನ್ ಆಗಿ ವಿನ್ ಆಗ್ತೀನಿ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಕೆವಿನ್ ಓವೆನ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೆವಿನ್ ಓವೆನ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ರೆಫ್ರಿ ಕೂಡ ಕೌಂಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟ್ ಆಗಿತ್ತು ಇದು. ಇವತ್ತು ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓವೆನ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಸುಮ್ಮನೆ ಇರೋದಿಲ್ಲ. ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಸಿಎಂ ಪಂಕ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ರಿಕವರಿ ಆಗಿ ಎದ್ದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಮತ್ತೊಮ್ಮೆ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓವೆನ್ಸ್ ಅವರ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಇಂದಾನೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಕಂಪ್ಲೀಟ್ ಹೀಲ್ ಟರ್ನ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವ್ರದ್ದು ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ ಈ ಒಂದು ಚಾಂಪಿಯನ್ಶಿಪ್ ನಂದು, ನನಗೆ ಈ ಒಂದು ಚಾಂಪಿಯನ್ಶಿಪ್ ಸಿಗಬೇಕಾಗಿತ್ತು. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ನ ಈಗ ನಾನು ತಗೊಂಡು ಹೋಗ್ತೀನಿ ಅಂತ. ಏನೇ ಆಗ್ಲಿ ಇವತ್ತು ನಮ್ಮ ಸ್ಯಾಮಿ ಝೈನ್ ಅವರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿದೆ ಅಂತಾನೆ ಹೇಳ್ಬೇಕು. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತಿದ್ದಾರೆ, ಅದು ಕೂಡ ಇಂಟರ್ಫರೆನ್ಸ್ ಇಂದ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಜಾಸ್ತಿ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳನ್ನ WWE ಅವರು ತುಂಬಿದ್ರು. ಅದಕ್ಕೋಸ್ಕರ ನಮಗೆ ಇನ್ ರಿಂಗ್ ಅಲ್ಲಿ ಅಷ್ಟೊಂದೇನು ಸೆಗ್ಮೆಂಟ್ ಗಳು ನೋಡೋದಕ್ಕೆ ಸಿಗಲಿಲ್ಲ. ಆದ್ರೂ ಕೂಡ ಬೋರಿಂಗ್ ಅಂತೂ ಖಂಡಿತವಾಗ್ಲೂ ಆಗಿರಲಿಲ್ಲ. ಇತ್ತೀಚೆಗೆ ಸ್ಮ್ಯಾಕ್ ಡೌನ್ ಕೂಡ ಟ್ರ್ಯಾಕಿಗೆ ಬರ್ತಾ ಇದೆ. ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು ಇವತ್ತಿನ ಸ್ಮ್ಯಾಕ್ ಡೌನ್, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.